ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದ್ದು ಅನ್ನದಾತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ನೀರಿಲ್ಲದೆ ಡ್ಯಾಂಗಳು ಖಾಲಿ ಆಗ್ತಾ ಇದ್ದು ಬೆಳೆಗಳು ಬತ್ತಿ ಹೋಗ್ತಾ ಇವೆ. ಈ ಮಧ್ಯೆ ಬಿಜೆಪಿ ಬರ ಪರಿಸ್ಥಿತಿ ಪರಿಶೀಲನೆ ಮಾಡ್ತಿದ್ರೆ ಅತ್ತ ರಾಜ್ಯದ ಸಂಸದರ ಜೊತೆಗೆ ಸಿಎಂ ಬರದ ಕುರಿತು ಸಭೆ ನಡೆಸಿದ್ದಾರೆ. ಮಾಯವಾದ ಮುಂಗಾರಿನ ಮೋಸಕ್ಕೆ ಕರುನಾಡಲ್ಲಿ ಭೀಕರ ಬರದ ಕರಾಳ ಛಾಯೆ ಆವರಿಸಿದೆ. ಬಿತ್ತಿದ ಬೀಜ ನೆಲದಲ್ಲೇ ಒಣಗಿ ಹೋಗಿದೆ. ಹಸಿರಿನ ಸಿರಿ ಕಾಣಬೇಕಿದ್ದ ಭೂಮಿ ಬಿರುಕು ಬಿಟ್ಟು ಕಣ್ಣೀರು ಹಾಕ್ತಿದೆ. ರೈತರ ಬದುಕು ಅಕ್ಷರಶಃ ಮುಳುಗಿ ಹೋಗ್ತಿದೆ. ತೊಗರಿ, ರಾಗಿ, ಭತ್ತ, ಜೋಳ ಸೇರಿದಂತೆ ಬೆಳೆದ ಬೆಳೆಗಳೆಲ್ಲವೂ ಕಣ್ಣೆದುರೇ ಒಣಗಿ ಹೋಗ್ತಿವೆ. ಜಾನುವಾರುಗಳಿಗೆ ಮೇವಿಲ್ಲ. ಮಾಡಿದ ಸಾಲ ತೀರಿಸುವುದಕ್ಕೂ ಆಗ್ತಿಲ್ಲ. ಮಳೆ ಯಾವಾಗ ಬರುತ್ತೆ ಅಂತ ಆಕಾಶದತ್ತ ಮುಖ ಮಾಡಿಕೊಂಡು ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದಿದೆ. ಮಳೆರಾಯನ ಕಣ್ಣಾಮುಚ್ಚಾಲೆ ಆಟಕ್ಕೆ ಗದಗ ಜಿಲ್ಲೆಯ ಜನ ನಲುಗಿ ಹೋಗಿದ್ದಾರೆ. ಮುಂಗಾರು ನಂಬಿ ಸಾಲ ಮಾಡಿ ಬಿತ್ತನೆ ಮಾಡಿದವರ ಸ್ಥಿತಿ ಹೇಳತೀರದಾಗಿದೆ. ಗಜೇಂದ್ರಗಡ ಸೇರಿದಂತೆ 7 ತಾಲೂಕುಗಳಲ್ಲಿ ಬರದ ಛಾಯೆ ಭಯ ಹುಟ್ಟಿಸಿದೆ. ಮಳೆ ಇಲ್ಲದೆ ಹೆಸರು, ಮೆಕ್ಕೆಜೋಳ, ಈರುಳ್ಳಿ, ಮೆಣಸಿನಕಾಯಿ ಬೆಳೆ ಸರ್ವನಾಶವಾಗಿದೆ. 1 ಎಕರೆಗೆ 25,000 ರಿಂದ 35,000 ಖರ್ಚು ಮಾಡಿದವರಿಗೆ ದಿಕ್ಕೆ ತೋಚದಂತಾಗಿದೆ. ಹೀಗಾಗಿ ಗದಗ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಸೂಕ್ತ ಪರಿಹಾರ ನೀಡಿ ಅಂತ ರೈತರು ಮನವಿ ಮಾಡ್ತಿದ್ದಾರೆ. ಸಡನ್ಲಿ ಕೈ ಕೊಟ್ಟು ಬರದ ಛಾಯೆ ಆವರಿಸೈತ್ರಿ. ಏನು ಬಂದಿದ್ದು ಕೈ ಬಂದು ತುತ್ತು ಬಾಯಿ ಬಲಾರ್ದಂಥ ಪರಿಸ್ಥಿತಿ ಆಗೈತ್ರಿ. ನೋಡ್ರಿ, ಏನಿಲ್ಲ ಅಂದ್ರೆ ಎಕರೆಕ ಕಸದ್ದು, ಎಣ್ಣೆ ಹೊಡೆದ ಖರ್ಚು, ಆಮೇಲೆ ಎಡಿ ಹೊಡೆದಿದ್ದು ಎಲ್ಲ ಸೇರಿ 18,000 ರಿಂದ 20,000 ರೂಪಾಯಿ ಖರ್ಚು ಮಾಡೀವಿ. ಇವ್ರೇನು ಅಧಿಕಾರಿಗಳು ಬರ್ತಾರೆ, ಅದನ್ನು ಮಾಡಿ ಇದನ್ನು ಮಾಡಿ ಹೇಳಿ ಹೋಗ್ಬಿಡ್ತಾರೆ, ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಏನಾದ್ರು ಸುಳ್ಳು ಹೇಳಿ ನಮ್ಗೆ ದಾಟಿಸ್ಬಿಡ್ತಾರೆ. ದಾಟಿಸಿದ ಕೂಡಲಿ ಈ ವರ್ಷ ಪರಿಸ್ಥಿತಿ ಏನಾಯ್ತು ಅಂದ್ರೆ ರೈತರ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಯಾಕಂದ್ರೆ ಇದ್ರ ಸಲಗೆ ಮಾಡ್ಕೊಳ್ಳೋದು. ಮತ್ತು ಈಗ ಏನೈತಿ, ಮರ್ಯಾದೆ ಗಂಜಿ ಸಾಲ ಮಾಡಿರ್ತೀವಿ, ಮರ್ಯಾದೆ ಗಂಜಿ ಉರ್ಲಾಕೊಂಬಿಡೋದು. ಕೊಪ್ಪಳ, ವಿಜಯನಗರ ಭಾಗದಲ್ಲಿಯೂ ಭೀಕರ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಾರಿ ತುಂಗಭದ್ರಾ ಜಲಾಶಯದಲ್ಲಿ ಕಡಿಮೆ ನೀರು ಸಂಗ್ರಹವಾಗಿದೆ. 32.02 ಟಿಎಂಸಿ ನೀರು ಮಾತ್ರ ಉಳಿದಿದೆ. ಹೀಗಾಗಿ ಬೆಳೆಗಳಿಗೆ ನೀರಿಲ್ಲದೆ ಒಣಗ್ತಿದ್ದು ನದಿ ಪಾತ್ರದ ರೈತರಿಗೆ ಆತಂಕ ಶುರುವಾಗಿದೆ. ಅಷ್ಟೇ ಅಲ್ಲ, ನದಿಯಲ್ಲಿ ನೀರಿಲ್ಲದೆ ಜಲಚರಗಳು ಕೂಡ ಸಾವನ್ನಪ್ತಿವೆ. ನಮಗೆ 18 ರಿಂದ 20 ಟಿಎಂಸಿ ಬರೀ ಕುಡ್ಲಿಕ್ಕೆ ನೀರು ಬೇಕು ಈಗಿಂದೆಲ್ಲ ಹಿಡಿದ್ರೆ. ಆಮೇಲೆ ಬ್ಯಾಕ್ ವಾಟರ್ ಎಲ್ಲ ಪಾವಗಡ ವಾಟರ್ ಸ್ಕೀಮ್ ಎಲ್ಲ ಇದೆ, ಅದು 2.33. ಆಮೇಲೆ ನಮ್ಮದು ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್ ಇದೆ, ಅದನ್ನೆಲ್ಲ ಹಿಡಿದ್ರೆ ಒಂದು 18 ರಿಂದ 20 ಟಿಎಂಸಿ. ಹೀಗಾಗಿ 8 ರಿಂದ 10 ಟಿಎಂಸಿ ಡೆಫಿಸಿಟ್ ಆಗ್ತಾಯಿದೆ. ಹೀಗಾಗಿ ಗೌರ್ಮೆಂಟ್ ಈ ಥರ ಆರ್ಡರ್ ಮಾಡಿರೋದು. ಈ ಆರ್ಡರ್ನ ನಾವು ಆರಿಸಿ ಈಗ ಕಲಬುರಗಿ ಅವರೇ ಹೆಡ್ ಇರೋದು, ಅದ್ರ ಪ್ರಕಾರ ನಾವು ರೆಗ್ಯುಲೇಷನ್ ಮಾಡ್ತೀವಿ. ನಮಗೆ ಕುಡಿಯೋ ನೀರು ಸಲುವಾಗಿ ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ ಸರ್ಕಾರಕ್ಕೆ. ಇನ್ನೊಬ್ಬರಿಗೂ ಆ ಸರ್ಕಾರಕ್ಕೆ ಕಿವಿ ಇಲ್ಲ ಅನ್ನೋ ಥರ ಕಾಣುತ್ತೆ. ಇಲ್ಲಿವರೆಗೆ ನಮಗೆ ನೀರು ಬಿಡೋದಿಲ್ಲ, ಅಲ್ಲಿವರೆಗೆ ನಿರಂತರವಾಗಿ ಹೋರಾಟ ಇರುತ್ತೆ. ಕಾವೇರಿ ಕೊಳ್ಳ ಪ್ರದೇಶದಲ್ಲೂ ಕೈಕೊಟ್ಟ ಮುಂಗಾರಿನ ಎಫೆಕ್ಟ್ ತಟ್ಟಿದೆ. ಚಾಮರಾಜನಗರ ಜಿಲ್ಲೆಯ ಭರಚುಕ್ಕಿ ಜಲಪಾತ ನೀರಿಲ್ಲದೆ ಖಾಲಿಯಾಗಿದೆ. ಹಸಿರು ತುಂಬಿದ ಬೆಟ್ಟ ಗುಡ್ಡಗಳಿಂದ ಕಂಗೊಳಿಸ್ತಾ ಇದ್ದ ಭರಚುಕ್ಕಿಯ ಕಳೆ ಕುಂದಿದೆ. ಜಲಪಾತದ ವೈಭವ ಕಡಿಮೆಯಾಗಿದ್ದು ಪ್ರವಾಸಿಗರ ಸಂಖ್ಯೆಯೂ ಕ್ಷೀಣಿಸುತ್ತಿದೆ. ಮುಂಗಾರು ಮಳೆ ಕೈಕೊಟ್ಟಿದ್ದಕ್ಕೆ ಮೈಸೂರು ಜಿಲ್ಲೆಯ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಬಾರುಕೋಲು ಹಿಡಿದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಸಾಲ ಮಾಡಿ ಬೆಳೆದ ಬೆಳೆಗಳು ಬತ್ತಿ ಹೋಗಿವೆ. ಬರ ಘೋಷಣೆ ಮಾಡಿ ಪರಿಹಾರ ಕೊಡುವಂತೆ ಒತ್ತಾಯಿಸುತ್ತಿದ್ದಾರೆ. ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮರ್ಪಕವಾಗಿ ವಿದ್ಯುತ್ ಇಲ್ಲ, ಅಂತರ್ಜಲ ಕುಸಿತ ಆಗಿದೆ, ಕೆರೆ ಕಟ್ಟೆಗಳಿಗೆ ನೀರಿಲ್ಲ, ವಿದ್ಯುತ್ ಸಂಪರ್ಕ ಕೊಡ್ಲಿಕ್ಕೆ ಹಣ ಇಲ್ಲ ಅಂತೇಳಿ ಚೆಸ್ಕಾಂ ಇಲಾಖೆಗಳು ಹೇಳ್ತಾ ಇದ್ದಾವೆ. ಅಂದ್ರೆ ಒಟ್ಟಾರೆಯಾಗಿ ಗ್ಯಾರಂಟಿ ಸರ್ಕಾರದಿಂದ ನೀವು ಸರ್ಕಾರ ಓಟ್ ಪಡ್ಕೊಂಡಿದ್ದೀರ ಹೊರತು ರೈತರ ಕಷ್ಟಕ್ಕೆ ಯಾವ ಗ್ಯಾರಂಟಿ? ನಾವು ಮತ ಹಾಕಿರ್ತಕ್ಕಂಥ ಮತದಾರ ದೊರೆಗಳು ನಾವು ನಮ್ಮನ್ನ ರಕ್ಷಣೆ ಮಾಡದೆ ನೀವು ಮೋಜಿ ಮಸ್ತಿ ಮಾಡಕೇನ್ರಿರೋದು. ರಾಜ್ಯದಲ್ಲಿ ಭೀಕರ ಬರದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬರ ಪರಿಶೀಲನೆಗೆ ಬಿಜೆಪಿ 6 ತಂಡಗಳ ರಚನೆ ಮಾಡಿದೆ. ಇವತ್ತು ರಾಯಚೂರಿನಲ್ಲಿ ಬಿಜೆಪಿ ಬರ ಪರಿಶೀಲನೆ ಮಾಡಿದೆ. ಮಸ್ಕಿ ಹಾಗೂ ಲಿಂಗಸಗೂರು ತಾಲೂಕಿನ ಹಲವು ಗ್ರಾಮಗಳಿಗೆ ಭೇಟಿ ಕೊಟ್ಟಿದೆ. ಈ ವೇಳೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ರೈತರ ಹೊಲಕ್ಕೆ ಹೋದಾಗ ಅವ್ರು ಬಿತ್ತನೆ ಮಾಡಿದಂಥ ತೊಗರಿ ಬೆಳೆ ಮಳೆ ಇಲ್ಲದೆ ಬೆಳವಣಿಗೆ ಕುಂಠಿತ ಆಗಿರೋದು ಗಮನಕ್ಕೆ ಬಂದಿದೆ.
ಎರಡೆರಡು ಬಾರಿ ಬಿತ್ತನೆ ಮಾಡಿ ಬಿತ್ತನೆ ಬೀಜ ನಷ್ಟ ಆಗಿದೆ, ಗೊಬ್ಬರದ ನಷ್ಟ ಆಗಿದೆ, ಬೆಳೆ ಕೈಗೆ ಬರುತ್ತೆ ಅನ್ನುವಂಥ ವಿಶ್ವಾಸ ಇವತ್ತು ಉಳಿದಿಲ್ಲ. ನಾನು ಸರ್ಕಾರಕ್ಕೆ ಆಗ್ರಹ ಇದೆ, ನೀವು ತಕ್ಷಣ ಬರಪೀಡಿತ ತಾಲೂಕು ಮತ್ತು ಜಿಲ್ಲೆಗಳ ಘೋಷಣೆ ಮಾಡಿ. ಜನ ಓದಲ್ಲಿ ಕೇಳ್ತಾರೆ, ನಾವು ಜನರಿಗೆ ಮುಖ ತೋರಿಸದಂತ ಪರಿಸ್ಥಿತಿ ನಮಗೂ ನಿರ್ಮಾಣ ಆಗಿದೆ. ಇಂಥ ನರಸತ್ತ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಈ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ 100% ನಾವು ವಿರೋಧ ಪಕ್ಷದವರು ಮಾಡ್ತೀವಿ ಅಂತ. ರಾಜ್ಯದ ಸಂಸದರ ಜೊತೆ ಸಿಎಂ ಬರ ಮೀಟಿಂಗ್. ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಕೈಮೀರಿ ಹೋಗ್ತಿದೆ. ಹೀಗಾಗಿ ದೆಹಲಿ ಕರ್ನಾಟಕ ಭವನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಜಲಾಶಯಗಳ ನೀರಿನ ಕೊರತೆ, ಮುಂಗಾರು ಕೊರತೆ ಮತ್ತಿತರ ಅಂಕಿ ಅಂಶಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಇದಾದ ಬಳಿಕ ರಾಜ್ಯ ಸಂಸದರ ಜೊತೆ ಸಭೆ ನಡೆಸಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಸಂಗ್ರಹಣೆ, ಮೇಕೆದಾಟು, ಕಾವೇರಿ, ಕೃಷ್ಣ, ಮಹದಾಯಿ ವಿಚಾರದ ಮನವರಿಕೆ ಮಾಡಿದ್ದಾರೆ. ಕೇಂದ್ರದ ಅನುದಾನ ಹಾಗೂ ಯೋಜನೆಗಳ ಜಾರಿಗೆ ತರಲು ಒತ್ತಡ ತರಬೇಕು. ಹೀಗಾಗಿ ರಾಜ್ಯದ ಹಿತದೃಷ್ಟಿಯಿಂದ ಒಟ್ಟಾಗಿ ಹೋಗೋಣ ಅನ್ನೋ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅವರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಹದಾಯಿ, ಮೇಕೆದಾಟು, ಕೃಷ್ಣ ಇವೆಲ್ಲ ವಿಚಾರ ಕೂಡ ಅವರಿಗೆ ಮಂದಟ್ಟು ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರು ಯಾವುದಾದ್ರು ವಿಚಾರವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಒಟ್ಟಾರೆ ರಾಜ್ಯದಲ್ಲಿ ಮಳೆರಾಯಿನ ಕಣ್ಣ ಮುಚ್ಚಾಲೆ ಆಟ ಅನ್ನದಾತರಿಗೆ ಬರಸಿಡಿಲು ಬಡಿದಂತಾಗಿದೆ. ರೈತರ ಕಷ್ಟಕ್ಕೆ ಸರ್ಕಾರ ಎಷ್ಟರ ಮಟ್ಟಿಗೆ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.